ಹಾಯ್ ಗಾಯ್ಸ್ ವೆಲ್ಕಮ್ ಟು ದೀಪಿಕಾ ಕನ್ನಡ ವ್ಲಾಗ್ಸ್. ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಹೋಗ್ತಾ ಇರೋದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಗೊರವನಹಳ್ಳಿಲಿರೋ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೀವಿ. ಬ್ಯಾಂಗ್ಳೂರ್ ಟು ಗೊರವನಹಳ್ಳಿ 2 hours ಜರ್ನಿ ಆಗುತ್ತೆ. ಈ ದೇವಸ್ಥಾನಕ್ಕೆ ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ಪವರ್ಫುಲ್ ದೇವಸ್ಥಾನ ಕೂಡ. ದರ್ಶನಕ್ಕೆ ಹೋದಾಗ ತುಂಬಾ ಜನ ಇದ್ದರು. ಈ ಸತಿ ಸ್ಪೆಷಲ್ ಎಂಟ್ರಿ ಕೂಡ ಮಾಡಿಸಿದ್ರು. ಸೊ ನಾವು ಅದರಿಂದನೇ ಹೋದ್ವಿ. ಮನೆಯಲ್ಲೇ ಪೂಜೆ ಸಾಮಗ್ರಿ ಎಲ್ಲ ತೊಗೊಂಡು ಹೋಗಿದ್ವಿ. ಅಲ್ಲಿ ಮಾತ್ರ ಕಮಲ ಹೂವು ಮಾತ್ರ ಅಲ್ಲಿ ತೊಗೊಂಡ್ವಿ. ಪೂಜೆ ಸಾಮಗ್ರಿ ಎಲ್ಲ ಜೋಡಿಸ್ಕೊಂಡು ಲೈನಲ್ಲಿ ನಿಂತ್ಕೊಂಡ್ವಿ. ಮನೆ ದೇವರು ಕೂಡ ಲಕ್ಷ್ಮೀ ದೇವಿ. ಅದಿರೋದು ಬಂದ್ಬಿಟ್ಟು ಕದ್ಲಿಗೆರೆಯಲ್ಲಿ. ಅಲ್ಲಿ ಯಾವಾಗಲೂ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಗೊರವನಹಳ್ಳಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದು ಯಾವಾಗಲೂ ಪೂಜೆಯನ್ನು ಮಾಡಿಸ್ಕೊಳ್ತೀವಿ. ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು. ಬುಜ್ಜಿಗೂ ಕೂಡ ಹೊರಗಡೆ ಹೋಗೋದು, ಕಾರಲ್ಲಿ ಹೋಗೋದು ಅಂದರೆ ಅವನಿಗೂ ತುಂಬ ಇಷ್ಟ. ಆ್ಯಂಡ್ ಇವಾಗ ಬೇರೆ ನಡೆಯೋದು ಬೇರೆ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಎತ್ಕೊಳ್ಳೋಣ ಅಂದರೆ ಬರೋದೇ ಇಲ್ಲ ಅಂತಾನೆ. ಹೊರಗಡೆ ಕೂಡ ತುಂಬ ಶಾಪ್ಗಳನ್ನ ಇಟ್ಟಿದ್ದಾರೆ. ಅದನ್ನೆಲ್ಲ ನೋಡ್ತಾ ಇದ್ದರೆ ಜಾತ್ರೆಗೆ ಹೋಗಿದ್ದೀವೇನೋ ಅಂತ ಅನಿಸುತ್ತೆ. ನಾನು ಕೂಡ ಬುಜ್ಜಿಗೆ ಅವನಿಗೆ ಬೇಕಾಗಿರೋ ಆಟ ಸಾಮಾನನ್ನ ಕೂಡ ಪರ್ಚೇಸ್ ಮಾಡಿಕೊಂಡೆ. ಅವನೇನಿದ್ರು ಲೈಟಿಂಗ್ಸ್ ಆ ಥರ ಇಷ್ಟಪಡ್ತಾನೆ. ಅದನ್ನು 1 to 2 days ಮಾತ್ರ ಆಟ ಆಡ್ತಾನೆ. ಆದರೆ ಅಲ್ಲಿ ಇದ್ದ ಕಮಲಮ್ಮಜ್ಜಿ ಸನ್ನಿಧಿಗೆ ಕೂಡ ಹೋಗಿದ್ವಿ. ಇಲ್ಲಿ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಫೋಟೋ ಕೊಟ್ಬಿಟ್ಟು ಸಂಕಲ್ಪ ಕೂಡ ಮಾಡಿಕೊಡ್ತಾರೆ. ಸಂಕಲ್ಪ ಎಲ್ಲ ಮುಗಿಸ್ಕೊಂಡು ಅನ್ನದಾಸೋಹಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಪ್ರಸಾದ ಸಿಗೋದೇ ಒಂದು ಪುಣ್ಯ ಅಂತ ಹೇಳ್ತಾರೆ. ಹಾಗೆ ತುಂಬ ರುಚಿಕರವಾಗೂ ಕೂಡ ಇರುತ್ತೆ. ಅಲ್ಲೇ ಇದ್ದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಇದ್ದ ಡ್ಯಾಮು ಕೂಡ ಹೋಗಿದ್ವಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ಅಲ್ಲಿ ಸ್ವಲ್ಪ ಹೊತ್ತು ಕುಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವತ್ತಿನ ದಿನ ಹೀಗಿತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.